ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಜಕರ್ಯ 4ನೇ ಅಧ್ಯಾಯ 6ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ. ಮಗನೇ, ಮಗಳೇ, ನಿನ್ನ ಪರಾಕ್ರಮದಿಂದ ಅಲ್ಲ, ನಿನ್ನ ಬಲದಿಂದ ಅಲ್ಲ, ನನ್ನ ಆತ್ಮನಿಂದಲೇ ನಿನ್ನ ಜೀವಿತದಲ್ಲಿ ಒಂದು ಜಯ ಉಂಟಾಗ್ತದೆ ಎಂದು ಕರ್ತನ ಆತ್ಮ ನಮ್ಮ ಜೀವಿತಗಳಲ್ಲಿ ಆತನು ನಮ್ಮ ನೋಡಿ ಹೇಳುವವನಾಗಿದ್ದಾನೆ. ದೊಡ್ಡ ಬೆಟ್ಟವೇ ನೀನು ಯಾರು, ಜೆರುಬ್ಬಾಬೆಲನ ಮುಂದೆ ಸಮವಾಗುವಿ ಎಂದು ಕರ್ತನ ಆತ್ಮನು ಜೆರುಬ್ಬಾಬೆಲನನ್ನು ಬಲಪಡಿಸುವವರಾಗಿದ್ದಾರೆ. ಅದೇ ರೀತಿಯಾಗಿ ಕರ್ತನ ಆತ್ಮನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ. ಮಗನೇ, ಮಗಳೇ, ಇವತ್ತು ನಿನಗೆ ಒಂದು ಜಯ ಬೇಕಾ? ನೀನು ನಡೆದು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ ನಿನಗೊಂದು ಅಭಿವೃದ್ಧಿ ಅನ್ನುವಂಥದ್ದು ಬೇಕಾ? ಅದು ನಿನ್ನ ಬಲದಿಂದ ಅಲ್ಲ, ನಿನ್ನ ಪರಾಕ್ರಮದಿಂದ ಅಲ್ಲ, ನನ್ನ ಆತ್ಮನಿಂದಲೇ ಎಂದು ಕರ್ತನ ಆತ್ಮನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ. ನಾವು ದೇವರಿಗೆ ಸ್ತೋತ್ರವನ್ನು ಮಾಡಬೇಕು. ದೇವರೇ, ನನ್ನ ಪರಾಕ್ರಮದಿಂದ ಏನೂ ಆಗುವುದಿಲ್ಲ ಸ್ವಾಮಿ, ನನ್ನ ಜ್ಞಾನದಿಂದ ಏನೂ ಆಗುವುದಿಲ್ಲ ದೇವರೇ, ನನ್ನ ಬುದ್ಧಿ ವಿವೇಕಗಳಿಂದ ಏನೂ ಆಗುವುದಿಲ್ಲ ದೇವರೇ. ನಿನ್ನ ಆತ್ಮನು ನನ್ನ ಜೀವಿತದಲ್ಲಿ ಯಾವಾಗ ಇಳಿದು ಬರುತ್ತಾರೋ ಆಗ ನನ್ನ ಜೀವಿತದಲ್ಲಿ ನಾನು ಒಂದು ಜಯವನ್ನು ನೋಡ್ತೇನೆ ಸ್ವಾಮಿ ಎಂದು ಹೇಳಬೇಕು. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ಪವಿತ್ರ ಆತ್ಮನ ಕಾರ್ಯಗಳನ್ನು ನಮ್ಮ ಜೀವಿತಗಳಲ್ಲಿ ಆತನು ನಡೆಸುವವನಾಗಿದ್ದಾನೆ. ಆತನು ಹೇಗೆ ಫರೋಹನಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ತನ್ನ ಆತ್ಮನನ್ನು ನಮ್ಮ ಮೇಲೆ ಸುರಿಸಿ ದೊಡ್ಡ ಕಾರ್ಯಗಳನ್ನು ಆತನು ಮಾಡುವವನಾಗಿದ್ದಾನೆ. ಜೆರುಬ್ಬಾಬೆಲನ ಮುಂದೆ ಇದ್ದಂತಹ ದೊಡ್ಡ ಬೆಟ್ಟಗಳನ್ನು ಆತನು ಏನು ಮಾಡಿದನು? ಸಮಭೂಮಿಯನ್ನಾಗಿ ಮಾಡಿದನು. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ತಡೆಯಾಗಿ ನಿಂತಿರುವಂತಹ ಕಾರ್ಯಗಳನ್ನು ಆತನು ತನ್ನ ಆತ್ಮವನ್ನು ನಮ್ಮ ಮೇಲೆ ಸುರಿಸಿ ಸಮಪಡಿಸುವವನಾಗಿದ್ದಾನೆ. ನಮ್ಮ ಮಾರ್ಗಗಳನ್ನು ಸರಾಗ ಮಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನಿಗೆ ಸ್ತೋತ್ರ. ಸ್ವಾಮಿಯ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ನಿನ್ನ ಆತ್ಮವನ್ನು ಸುರಿಸಿ ಬಲದಿಂದ ನಡೆಸುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್.